हेलो फ्रेंड्स वेलकम बैक टू मೈ ಯೂಟ್ಯೂಬ್ ಚಾನಲ್। ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಇಯಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಖಾಲಿ ಇರುವ ವಿವಿಧ ರೀತಿಯ ಇಲಾಖೆಯಿಂದ ವಿವಿಧ ರೀತಿಯ ವೇಕೆನ್ಸಿಗಳನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ। ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಬರೋಣ। ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ। ನೋಡಿ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಯಿಂದ ವಿವಿಧ ರೀತಿಯ ಹುದ್ದೆಗಳಿಗೆ ಈಗ ನೇಮಕಾತಿ ಮಾಡಿದ್ದಾರೆ। ಯಾವ ಒಂದು ಇಲಾಖೆಯಿಂದ ಏನು ವೇಕೆನ್ಸಿಗಳನ್ನ ರಿಲೀಸ್ ಮಾಡಲಾಗಿದೆ, ಯಾವ ಪೋಸ್ಟ್ಗಳಲ್ಲಿ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ। ನೋಡಿ ಕೆಇಯವರ ಅಧಿಕೃತ ವೆಬ್ಸೈಟ್ ಮೂಲಕ ಈ ಒಂದು ಅಧಿಸೂಚನೆ ಈಗ ಪ್ರಕಟಗೊಂಡಿದೆ। ಯಾವ ಇಲಾಖೆ ಅಂತ ನೀವು ನೋಡ್ಕೊಳ್ಬೋದು। ಈಗಾಗಲೇ ಒಂದು ಇಲಾಖೆವಾರು ನಿಮಗೆ ಇಲ್ಲಿ ನೇಮಕಾತಿ ನೋಡಿಸಿದ್ದಾರೆ। ಆ ಒಂದು PDF ನ ಡೌನ್ಲೋಡ್ ಮಾಡಿಕೊಂಡು ಯಾವ ಇಲಾಖೆಯಲ್ಲಿ ಮತ್ತು ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ನಾವೀಗ ನೋಡ್ಕೊಳ್ಳೋಣ। ನೋಡಿ ಈ ಒಂದು ಪ್ರಕಟಣೆಯನ್ನು ತಿಳಿಸಲಾಗಿದೆ। ನೋಡಿ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಒಂದು ನೇರ ನೇಮಕಾತಿ ಜೊತೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೀವು। ನೋಡಿ ಈ ಒಂದು ಕೆಯಲ್ಲಿ ಕರೆದಿರುವಂಥ ಕರ್ನಾಟಕ ರಾಜ್ಯದಲ್ಲೆಲ್ಲ ಖಾಲಿ ಇರುವ ಹುದ್ದೆಗಳು ಯಾವುವು ಮತ್ತು ಅದರ ಜೊತೆಗೆ ಯಾವ ಇಲಾಖೆಯಿಂದ ಇದನ್ನು ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ನೋಡ್ಕೊಳ್ಳೋಣ। ನೋಡಿ ಮೊದಲನೇ ಒಂದು ಇಲಾಖೆ ನೋಡೋದಾದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಈ ಒಂದು ಇಲಾಖೆಯಿಂದ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಈ ಎರಡು ಹುದ್ದೆಗಳು ನೇಮಕಾತಿ ಮಾಡಿದ್ದಾರೆ। ಅದು ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ನೀವು ನೋಡ್ಕೊಳ್ಬೋದು। ಒಂದು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆ 50 ಹುದ್ದೆಗಳು ಖಾಲಿದ್ದು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಹುದ್ದೆ 14 ವೇಕೆನ್ಸಿಗಳಲ್ಲಿ ಇಲ್ಲಿ ರಿಲೀಸ್ ಮಾಡಲಾಗಿದೆ। ಈ ಇಲಾಖೆಯಿಂದ ಈ ನೇಮಕಾತಿ ಆಗಿರುತ್ತೆ। ಮತ್ತು ಎರಡನೇ ಒಂದು ಇಲಾಖೆ ಅಂದರೆ ಒಂದು ಸಂಸ್ಥೆ ಅಂತ ನೋಡೋದಾದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ನಿಮಗೆ ಇಲ್ಲಿ ಟೋಟಲ್ ಆಗಿ 2500ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ। ನೋಡಿ ಯಾವ ಹುದ್ದೆಗಳು ಇದ್ದಾವೆ ಅಂತ ನೋಡೋದಾದರೆ ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳಿಗೆ 2500 ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಮಾಡಲಾಗಿದೆ। ಅದರ ಜೊತೆಗೆ ಸಹಾಯ ಲೆಕ್ಕಿಗ ಒಂದು ಹುದ್ದೆ, ಸ್ಟಾಫ್ ನರ್ಸ್ ಒಂದು ಹುದ್ದೆ, ಫಾರ್ಮಸಿಸ್ಟ್ ಒಂದು ಹುದ್ದೆ, ಇಷ್ಟು ಹುದ್ದೆಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಇಲ್ಲಿ ನೇಮಕಾತಿ ಮಾಡಿದ್ದಾರೆ। ಟೋಟಲ್ ಆಗಿ 2000ಕ್ಕಿಂತ ಹೆಚ್ಚು ಇಲ್ಲಿ ಹುದ್ದೆಗಳನ್ನು ಈ ಒಂದು ಇಲಾಖೆಯಲ್ಲಿ ನೇಮಕಾತಿಯನ್ನು ಮಾಡಲಾಗಿದೆ। ಇದಾದ ತಕ್ಷಣ ನೆಕ್ಸ್ಟ್ ಒಂದು ಇಲಾಖೆವಾರು ನೋಡೋಣ। ನೋಡಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಿಲಯದಲ್ಲಿ ಈ ಹುದ್ದೆಗಳನ್ನ ವೇಕೆನ್ಸಿಗಳನ್ನ ರಿಲೀಸ್ ಮಾಡಲಾಗಿದ್ದು, ಯಾವ ಹುದ್ದೆಗಳಿದ್ದಾವೆ ಅಂತ ನೋಡೋಣ। ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ವೇಕೆನ್ಸಿ ಜೊತೆಗೆ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ। ಯಾವ ಹುದ್ದೆಗೆ ಎಷ್ಟು ವೇಕೆನ್ಸಿಗಳಂತ ನೀವು ಲೈವ್ ಆಗಿ ನೋಡ್ಕೊಳ್ಳಿ। ಮತ್ತು ಈ ಒಂದು PDF ನಾನು ಟೆಲಿಗ್ರಾಮ್ಗೆ ಸೆಂಡ್ ಮಾಡಿರ್ತೀನಿ। ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೆಂಡ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಮತ್ತು ಇಂಥ PDF ನಾವು ಅಲ್ಲಿ ಸೆಂಡ್ ಮಾಡಿರ್ತೀವಿ। ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮಂಡಳಿ ಅಂದರೆ ಸಂಸ್ಥೆಯನ್ನು ನೋಡ್ಕೊಳ್ಳೋಣ। ನೋಡಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲಾಖೆಯಿಂದ ಇಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಮಾಡಲಾಗಿದೆ। ಯಾವ ಹುದ್ದೆಗಳಂತ ನೀವು ನೋಡ್ಕೊಳ್ಬೋದು। ಸಹಾಯಕ ಕಾನೂನು ಇನ್ನಿತರ ಒಂದು ಹುದ್ದೆಗಳಿದ್ದಾವೆ, ಆ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸನ್ನು ಮಾಡಲಾಗಿದೆ। ಇದಾದ ತಕ್ಷಣ ನೆಕ್ಸ್ಟು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಮತ್ತೊಮ್ಮೆ ಖಾಲಿ ಇರುವ ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ। ಇಲ್ಲಿ ವಿವಿಧ ರೀತಿ ಹುದ್ದೆಗಳಿದ್ದಾವೆ, ಆ ಹುದ್ದೆಗೆ ಸಂಬಂಧಪಟ್ಟಂತೆ ಹೆಚ್ಚು ವೇಕೆನ್ಸಿಗಳು ಉಳ್ಳ ಒಂದು ಹುದ್ದೆ ಅಂದರೆ ತಾಂತ್ರಿಕ ಸಹಾಯಕ ದರ್ಜೆ 3ರ ಒಂದು 500 ವೇಕೆನ್ಸಿ ಜೊತೆಗೆ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ। ಈ ಹುದ್ದೆಗೆ ನೀವು ಇನ್ನೊಂದು PDF ಬರುತ್ತೆ ನಿಮಗೆ, ಡೀಟೇಲ್ಸ್ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ, ಇದು ಶಾರ್ಟ್ ನೋಟಿಫಿಕೇಶನ್ ಆಗಿದೆ। ಡೀಟೇಲ್ಸ್ ನೋಟಿಫಿಕೇಶನ್ ಬಂದ ತಕ್ಷಣ ಯಾವ ಒಂದು ಹುದ್ದೆಗೆ ಏನು ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಏಜ್ ರಿಲ್ಯಾಕ್ಷನ್ ಹೊಂದಿರುತ್ತೆ ಮತ್ತು ಎಷ್ಟು ಏಜನ್ನು ಹೊಂದಿರಬೇಕಾಗುತ್ತೆ ಮತ್ತು ಒಂದು ಫೀಸ್ ಎಷ್ಟಿದೆ ಅಂತ ಅದು ಡೀಟೇಲ್ಸ್ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾನು ವಿಡಿಯೋನ ಮಾಡ್ತೀನಿ। ಈಗ ಸದ್ಯಕ್ಕೆ ಶಾರ್ಟ್ ನೋಟಿಫಿಕೇಶನ್ನ ಅವರು ರಿಲೀಸನ್ನು ಮಾಡಿದ್ದಾರೆ। ಇದಾದ ತಕ್ಷಣ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟನ್ನು ನೋಡ್ಕೊಳ್ಳೋಣ। ಇದಾದ ತಕ್ಷಣ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಈ ಒಂದು ಇಲಾಖೆಯಲ್ಲಿ ಇಷ್ಟು ವೇಕೆನ್ಸಿಗಳಿದ್ದಾವೆ, ಈ ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಇಷ್ಟು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಮಾಡಲಾಗಿದ್ದು, ಈ ಹುದ್ದೆಗೆ ಆಸಕ್ತ ಉಳ್ಳ ಅಭ್ಯರ್ಥಿಗಳಿಗೆ ಒಂದು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು। ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಇಲ್ಲಿ ಒಂದು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ। ನೋಡಿ ನಿಮಗೆ ಟೋಟಲ್ ಆಗಿ ಕರ್ನಾಟಕ ಮತ್ತು ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹೆಚ್ಚು ಒಂದು ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ। ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನಿಮಗೆ ನೋಡೋದಾದರೆ ಕಂಡಕ್ಟರ್ ಮತ್ತು ಸಹಾಯಕ ಲೆಕ್ಕಿಗ ನೋಡೋದಾದರೆ 1700ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸನ್ನು ಮಾಡಲಾಗಿದೆ। 1737 ಕಂಡಕ್ಟರ್ ಹುದ್ದೆ ಒಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ KSRTC ಅಲ್ಲಿ ನಿಮಗೆ ನೇಮಕಾತಿಯನ್ನು ಇಲ್ಲಿ ಮಾಡಿಕೊಳ್ತಿದ್ದಾರೆ। ಟೋಟಲ್ ಆಗಿ ನಿಮಗೆ 5000ಕ್ಕಿಂತ ಹೆಚ್ಚು ವೇಕೆನ್ಸಿಗಳಲ್ಲಿ ಒಂದು KSRTC BMLTC ಒಳಗೆ ನೇಮಕಾತಿಯನ್ನು ಮಾಡಿಕೊಳ್ತಿದ್ದಾರೆ।
ಈ ಒಂದು ನೇಮಕಾತಿ ಇನ್ನೂ ಯಾವುದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನೀವೇ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದಂತ ನಾನು ವಿಡಿಯೋನ ಮಾಡಿ ಇಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಅದರ ಜೊತೆಗೆ ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಥಿ ವೇತನ ಶ್ರೇಣಿ, ಇಲಾಖೆವಾರು, ವೃಂದವಾರು ವರ್ಗೀಕರಣ ಹಾಗೂ ಇತರೆ ಪರೀಕ್ಷಾ ಸಂಬಂಧ ಮಾಹಿತಿಗಳನ್ನು ವಿವರವಾದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುವುದು. ನೋಡಿ, ಏನು ಸೂಚನೆಯನ್ನು ನೀಡಿದ್ದಾರೆ ಅಂದರೆ, ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ಮತ್ತು ವೃಂದ ತಾತ್ಕಾಲವಾಗಿದ್ದು ಬದಲಾವಣೆ ಷರತ್ತಿಗೆ ಒಳಪಟ್ಟಿರುತ್ತದೆ. ಇದು ಒಂದು ಅಧಿಸೂಚನೆ ಪ್ರಕಟಿಸಲಾಗುತ್ತಲ್ಲ, ಅಲ್ಲಿ ಒಂದು ವೇಕೆನ್ಸಿಗಳು ವೇರಿ ಆಗಿರಬಹುದು. ಆದರೆ ಇಷ್ಟು ವೇಕೆನ್ಸಿಗಳು ಮತ್ತು ಇಲಾಖೆವಾರು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು KE ಅವರು ಒಂದು ಪ್ರಕಟಣೆಯನ್ನು ತಿಳಿಸಲಾಗಿದೆ. ಇದು ಮುಂಬರುವ ಒಂದು ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಯಲ್ಲಿ ಖಾಲಿರುವ ಹುದ್ದೆಗಳಾಗಿರುತ್ತವೆ. ಇಲ್ಲಿ ನಿಮಗೆ ಟೋಟಲ್ ಆಗಿ 5,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಿದ್ದಾರೆ. ಅದರಲ್ಲಿ ಕಂಡಕ್ಟರ್ ಹುದ್ದೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ 3,000ಕ್ಕಿಂತ ಹೆಚ್ಚು ಹುದ್ದೆಯನ್ನು ಅಲ್ಲಿ ನೇಮಕಾತಿಯನ್ನು ಮಾಡಿರ್ತಾರೆ. ಈ ಹುದ್ದೆ ಸ್ಟಾರ್ಟ್ ಆದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಬೇಗನೆ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.